ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಜೀವನ್ ಸಂಗೀತ್ ಸಂಸ್ಥೆಯು ವ್ಯಕ್ತಿ ವಿಕಸನ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 19/2/2024 ಬೆಳಗ್ಗೆ 10 ಗಂಟೆಗೆ ಗುರುಭವನದಲ್ಲಿ ನಡೆಯಲಿದೆ ಎಂದು ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಗೀತಾ ವೀರೇಶ್ ತಿಳಿಸಿದರು. ಸಂಡೂರು ಪಟ್ಟಣದ ಶ್ರೀ ಶೈಲೇಶ್ವರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಂಡೂರು ವಿರಕ್ತ ಮಠದ ಪ್ರಭು ಮಹಾಸ್ವಾಮಿಗಳು ಹಾಗೂ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಗದಗನ ಅಧ್ಯಕ್ಷರಾದ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸುವವರು. ಕಾರ್ಯಕ್ರಮವನ್ನು ಪ್ರೆಸಿಡೆಂಟ್ ಆಫ್ ಪ್ರಾಜೆಕ್ಟ್ ಜಿಂದಾಲ್ ರಾಜಶೇಖರ್ ಪಟ್ಟಣಶೆಟ್ಟಿ ಉದ್ಘಾಟಿಸುವವರು. ಅಧ್ಯಕ್ಷತೆಯನ್ನು ಶಾಸಕ ತುಕಾರಾಂ ವಹಿಸುವವರು. ಮುಖ್ಯ ಅತಿಥಿಗಳಾಗಿ ಜಿಂದಾಲ್ ಹಾಗೂ ಸೇಲಂ ಘಟಕದ ಅಧ್ಯಕ್ಷರಾದ PK ಮುರುಗನ್, ಅತಿಥಿಗಳಾಗಿ VP ಜಿಂದಾಲ್ನ ಸುನಿಲ್ ರಾಲ್ಫ್, ಶ್ರೀ ಶೈಲೇಶ್ವರ ವಿದ್ಯಾಕೇಂದ್ರದ ಆಡಳಿತಾಧಿಕಾರಿ ಕುಮಾರ್ S ನಾನಾವಟಿ ಆಗಮಿಸುವವರು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾಗಿ ಎಲ್ಲ ಸದಸ್ಯರು ಭಾಗವಹಿಸಿ ವ್ಯಕ್ತಿ ವಿಕಸನ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜಿಲಾನಿ ಭಾಷಾ ನೃತ್ಯ ತಂಡ ಬಳ್ಳಾರಿ ಇವರು ನಡೆಸಿಕೊಡುವವರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗಣ್ಯರಾದ ನೀತಾ ನಾವಲ್ ಉಪಾಧ್ಯಕ್ಷರು, ಜೀವನ್ ಸಂಗೀತ್ ಸೇವಾ ಸಂಸ್ಥೆ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ವರದಿಗಾರರು ರಾಜು ಪಳೆಗರ್, A to Z ನ್ಯೂಸ್, ಸಂಡೂರು ತಾಲೂಕು. ಉಪಸ್ಥಿತಿರುವ ನಮ್ಮ ಸರಿಗೂ ನನಗೆ ಎಲ್ಲರ ಹೆಸರು ಗೊತ್ತಿಲ್ಲ, ಅದಕ್ಕೆ ಹಾಗೆ ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಗಮಿಸಿದ ಪ್ರತಿಯೊಬ್ಬರಿಗೂ ಸಹ ನಮ್ಮ ಜೀವನ್ ಸಂಗೀತ ಸಂಸ್ಥೆಯಿಂದ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾವು ಏನೇ ಮಾಡಿದ್ರು ನಮ್ಮ ಮೂಲ ಉದ್ದೇಶನೇ ಸರ್ಕಾರಿ ಶಾಲೆಗಳಲ್ಲಿ ಮಾಡಬೇಕು. ಸೊ ನಮಗೆ ಶಿಕ್ಷಣ ಮತ್ತು ಪರಿಸರ, ಮಹಿಳಾ ಸಬಲೀಕರಣ ಮೂಲ ಉದ್ದೇಶ, ಮೂಲ ಉದ್ದೇಶ. ಸೊ ಹಾಗಾಗಿ ಏನೇ ಕಾರ್ಯಕ್ರಮಗಳನ್ನು ಮಾಡಿದ್ರು ನಾವು ಸರ್ಕಾರಿ ಶಾಲೆಗಳಿಗೇ ಮಾಡೋದು. ಮಾಡ್ತವರಿಗೆ ಮುಂದೆ ಮಾಡೋದು ಕೂಡ ಸರ್ಕಾರಿ ಶಾಲೆಗಳಿಗೆ. ಯಾಕಂದರೆ ಪ್ರೈವೇಟ್ ಶಾಲೆಗೆ ಹೋದಂಥವ್ರಿಗೆ ಅನೇಕ ಸೌಲಭ್ಯಗಳಿರುತ್ತೆ. ಎಷ್ಟೊಂದು ಹಣ ಕೊಟ್ಟು ತಮ್ಮ ಮಕ್ಕಳಿಗೆ ಏನಾದರೂ ಮಾಡಿಸ್ಬೋದು. ಒಂದು ಕೌನ್ಸಿಲಿಂಗ್ ಆಯಿತು, ಪ್ರತಿಯೊಂದು ಹಣ ಕೊಟ್ಟು ಮಾಡಿಸೋಷ್ಟು ಶಕ್ತಿ ಅವ್ರಿಗಿರುತ್ತೆ. ಅದೇ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಯಾರು ಮಾಡಿಸ್ತಾರೆ? ಸೊ ನಮ್ಮದು ಮೂಲ ಉದ್ದೇಶ ನಮ್ಮದು ಸರ್ಕಾರಿ ಮಕ್ಕಳಿಗೆ ಮಾಡಿಸುವಂಥದ್ದು ನಮ್ಮದು ಮೂಲ ಉದ್ದೇಶ. ಸೊ ಹಾಗಾಗಿ ಏನೇ ಮಾಡಿದರೆ ನಾವು ಸರ್ಕಾರಿ ಶಾಲೆಗಳಲ್ಲೇ ಮಾಡ್ತಾ ಇದ್ದೀವಿ. ಸೊ ಪರಿಸರ ದಿನಾಚರಣೆ, ವಿಶ್ವ ಪರಿಸರ ದಿನಾಚರಣೆಯನ್ನು ತಾಳೂರಿನ ಸರ್ಕಾರಿ ಶಾಲೆಯಲ್ಲಿ ಏರ್ಪಡಿಸಿದ್ವಿ. ಅಲ್ಲೂ ಸಹ ನಮ್ಮ ವಿಶ್ವಕೋಟಿ ಶಾಲೆಯ ಅಧ್ಯಕ್ಷರನ್ನು ಕರೆದಿದ್ವಿ. ಹಾಗೆ ನಾಗೇಂದ್ರ ಅಂತ ಹೇಳ್ಬಿಟ್ಟು ಬಂದ್ರಿ ಅವರು ನಮ್ಮ ಸಂಸ್ಥೆಯ ಹಾರ್ಟಿಕಲ್ಚರ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈ ನಮ್ಮ ಜಿಂದಾಲ್ ಸುತ್ತಮುತ್ತ ಏನೇ ಹಸಿರನ್ನು ನಾವು ಕಾಣ್ತೀವಿ, ಅದರಲ್ಲಿ ಬಹಳ ಮಹತ್ವವಾದ ಪಾತ್ರ ಅವರದ್ದು. 19 ಲಕ್ಷ ಮರಗಳನ್ನು ನಮ್ಮ ಸಂಸ್ಥೆ ನೆಟ್ಟಿದೆ. ಇತ್ತೀಚೆಗೆ ನಾವು ಸಹ ಅದನ್ನು ಅನುಸರಿಸಿಕೊಂಡು ನಮ್ಮ ಕೈಲಾದಷ್ಟು ನಾವು ಗಿಡಗಳನ್ನು ನೆಡ್ತಾ ಇದ್ವಿ, ಪರಿಸರವನ್ನು ನೋಡ್ತಾ ಇದ್ವಿ. ಚಿಕ್ಕಮಗಳೂರು ನಂತರ ಮಲೆನಾಡಿನಲ್ಲಿ ಹುಟ್ಟಿದಂತಹ ನನಗೆ ಗಿಡ ಮರಗಳನ್ನು ಮಾತಾಡಿಸುವಷ್ಟು ಪ್ರೀತಿ ನನ್ನಲ್ಲಿದೆ. ಸೊ ಹಾಗಾಗಿ ಅಲ್ಲಿಂದ ಬಂದ ಸಣ್ಣದಲ್ಲಿ ಬಂದು ಇನ್ನೂ ಅದೇ ವಾತಾವರಣ ಕಾಣಿಸ್ತು. ಸೊ ಅಲ್ಲಿಂದ ತುಂಬ ಖುಷಿಯಾಗಿ ಈ ಪರಿಸರವನ್ನು ಇದೇ ರೀತಿ ಕಾಪಾಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ನಾವು ಪರಿಸರ ಸಂರಕ್ಷಣೆಯನ್ನು ಸಹ ನಮ್ಮದು ಒಂದು ಮೂಲ ಉದ್ದೇಶವನ್ನಾಗಿ ತಗೊಂಡಿದ್ದೀವಿ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.